ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಶ್ರೀ ಕ್ಷೇತ್ರ ಮಂದಾರಗಿರಿ ಬೆಟ್ಟ, ಇದು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿದೆ. ಇದು ಜೈನ ಧರ್ಮದ ಅತ್ಯಂತ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ಬೆಟ್ಟಕ್ಕೆ ನಾವು ಮೆಟ್ಟಲುಗಳ ಮೂಲಕ ಹತ್ಕೊಂಡು ಹೋಗಬೇಕಾಗತ್ತೆ. ಇದು 450 ಮೆಟ್ಟಲುಗಳು ಹತ್ಕೊಂಡು ಹೋಗಬೇಕಾಗಿರೋಂಥ ಒಂದು ಜಾಗ. ಈ ಮೆಟ್ಟಲುಗಳಲ್ಲಿ ಹತ್ತಕ್ಕಾಗದೇ ಇರೋಂಥವರು ಆಟೋಗಳು ಸಿಗುತ್ತೆ. ಆಟೋಗಳ ಸೌಕರ್ಯದಿಂದ ನಾವು ಮೇಲಕ್ಕೆ ಹತ್ಕೊಂಡು ಹೋಗ್ಬೋದು. ಆ ದೂರದಿಂದ ಬೆಟ್ಟ, ಹಸಿರು ವನರಾಶಿ ಕೂಡ ನಮಗೆ ನೋಡ್ತಾ ಹೋಗ್ಬೋದು. ಗುರು ಮಂದಿರ ಒಂದು ವಿಶಿಷ್ಟವಾದಂತಹ ಒಂದು ಕಟ್ಟಡವಾಗಿದೆ, ಧ್ಯಾನ ಮಂದಿರ ಆಗಿದೆ. ಇದು ನವಿಲುಗರಿಯ ಬೀಸಣಿಗೆ ಆಕಾರದಲ್ಲಿ ಈ ಕಟ್ಟಡವನ್ನು ಕಟ್ಟಲಾಗಿದೆ. ಒಳಗಡೆ ಧ್ಯಾನ ಮಂದಿರವನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ನಾವು ಧ್ಯಾನವನ್ನು ಮಾಡ್ಬೋದು. ಇದು ಮೈದಾಳ ಕೆರೆ. ನಾವು ಆಟೋದಿಂದ ಮೇಲಕ್ಕೆ ಹತ್ಕೊಂಡು ಹೋಗ್ತಾ ಇರೋಂಥ ನೋಡ್ಬೋದು. ಸುತ್ತಲೂ ಕೂಡ ಪದ್ಮಾವತಿ ಕೆರೆ ಇದನ್ನು ಅಂತ ಕರೀತಾರೆ. ಬುಡದಲ್ಲಿರುವಂಥದ್ದು ಮೈದಾಳ ಕೆರೆ. ಈ ಎರಡೂ ಕೂಡ ನಮಗೆ ಹೋಗ್ತಾ ದಾರಿಯಲ್ಲಿ ನಮಗೆ ಕಾಣಸಿಗುತ್ತೆ. ಅಲ್ಲಿರುವಂತಹ ಸುಂದರ ಪ್ರಕೃತಿಯ ದೃಶ್ಯಗಳು ಎಂಥವರಿಗೂ ಕೂಡ ಮೈ ಮನವನ್ನು ಸೆಳೆಯುತ್ತದೆ. ಎದುರುಗಡೆಗೆ ನಮಗೆ ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ, ಮತ್ತು ಪದ್ಮಾವತಿ ಕೆರೆಯೂ ಕೂಡ ಕಾಣಿಸ್ತಾ ಇದೆ. ಇದು ಅತ್ಯಂತ ಸುಂದರವಾದಂತಹ ಒಂದು ಜಾಗ. ಈ ಕ್ಷೇತ್ರ ತನ್ನ ವಿಶಿಷ್ಟ ವಾಸ್ತುಶಿಲ್ಪ ಹಾಗೂ ಪ್ರಶಾಂತ ಪರಿಸರಕ್ಕೆ ಹೆಸರುವಾಸಿ ಆಗಿದೆ. ಇಲ್ಲಿ ಜೈನ ಬಸದಿಗಳು 12 ಮತ್ತು 14ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂತಹ ಈ ಜೈನ ಬಸದಿಗಳು ಅತ್ಯಂತ ಪ್ರಾಚೀನವಾದಂಥವು. ಇದು ಜೈನ ತೀರ್ಥಂಕರರ ಒಂದು ಸಾಲಾಗಿ ಕಟ್ಟಲ್ಪಟ್ಟಂತಹ ಒಂದು ದೇವಸ್ಥಾನಗಳ ಒಂದು ಸಮುಚ್ಚಯ. ಬೆಟ್ಟದ ಮೇಲಿನ ಬಸದಿಗಳು. ಮಂದರಗಿರಿ ಬೆಟ್ಟವನ್ನು ಹತ್ತಲು ಸುಮಾರು 435ರಿಂದ 450 ಸುಂದರವಾದ ಮೆಟ್ಟಲುಗಳನ್ನು ಕೆತ್ತಲಾಗಿದೆ. ಬೆಟ್ಟದ ತುದಿಯಲ್ಲಿ 12 ಮತ್ತು 14ನೇ ಶತಮಾನಕ್ಕೆ ಸೇರಿದ 4 ಪುರಾತನ ಜೈನ ದೇವಸ್ಥಾನಗಳಿವೆ. ಇಲ್ಲಿ ಅಷ್ಟದಿಕ್ಪಾಲಕರನ್ನು ಕೂಡ ನಾವು ನೋಡ್ಬೋದು. ಚಾವಣಿಯ ಮೇಲೆ ಈ ಅಷ್ಟದಿಕ್ಪಾಲಕರನ್ನು ಕೆತ್ತಿದ್ದಾರೆ. ಇದನ್ನು ನಾವು ನೋಡ್ತಾ ಹೋಗ್ಬೋದು. ಇವುಗಳನ್ನು ಚಂದ್ರಪ್ರಭಾ ಪಾರ್ಶ್ವನಾಥ ಮತ್ತು ಸುಪಾರ್ಶ್ವನಾಥ ತೀರ್ಥಂಕರರಿಗೆ ಸಮರ್ಪಿಸಲಾಗಿದೆ. ನಾವೀಗ ಜೈನ ಮಂದಿರದ ಒಳಗಡೆ ಅಷ್ಟದಿಕ್ಪಾಲಕರನ್ನು ಕೆತ್ತಿರುವುದನ್ನು ನೋಡ್ಬೋದು. ಚಾವಣಿಯ ಮೇಲೆ ಅಷ್ಟದಿಕ್ಪಾಲಕರನ್ನು ಕೆತ್ತಿದ್ದಾರೆ. ಇಲ್ಲಿನ ಆಚಾರ್ಯರು ನಮಗೆ ಕೆಲವು ವಿವರಗಳನ್ನು ಹೇಳ್ತಾರೆ. ಅದನ್ನು ನಾವೀಗ ಕೇಳಿಸ್ಕೊಳ್ಳೋಣ. ಸೊ ನಮ್ಮ ಜೈನ ಧರ್ಮದಲ್ಲಿ ಒಟ್ಟು 24 ಜನ ತೀರ್ಥಂಕರಿದ್ದಾರೆ. ಅದರಲ್ಲಿ ಇವರು 8ನೇವರು ಚಂದ್ರಪ್ರಭ ತೀರ್ಥಂಕರ ಅಂತ ಹೇಳಿ. ಸೊ ಒಂದೊಂದು ತೀರ್ಥಂಕರಿಗೂ ಯಕ್ಷಿ ಬರ್ತಾರೆ. ಇವರು ಶ್ಯಾಮ ಯಕ್ಷ, ಅವರು ಜ್ವಾಲಾಮಲ್ಲಿ ಅಂತ ಹೇಳಿ. ಇದು ಮೇಲ್ಭಾಗದಲ್ಲಿ ಇರೋದು ಅಷ್ಟದಿಕ್ಪಾಲ, ಸೆಂಟ್ರಲ್ ಇರೋದು ಧರಣೇಂದ್ರ ಯಕ್ಷ. ಸೊ ಪಕ್ಕದಲ್ಲಿ ದೇವಸ್ಥಾನ ಇರೋದು ಪಾರ್ಶ್ವನಾಥ ತೀರ್ಥಂಕರ 2 ಮಂದಿರ ಇದೆ. ಅದು 23ನೇ ತೀರ್ಥಂಕರ. ಇನ್ನೊಂದು ಚಿನಮಾಣಿ ಮಂದಿರ ಇದೆ ಅಂತ ಇದೆ, ಅದು ಶ್ರುತ ಸಂಬಂಧಪಟ್ಟಿದ್ದು. ಮತ್ತೆ ಕ್ಷೇತ್ರಪಾಲ. ಇನ್ನೊಂದು ವರ್ಧಮಾನ ಮಹಾವೀರ ಅವ್ರದ್ದು ಸಂವತ್ಸರಣ ಇದೆ, ಅವ್ರು 24ನೇ ತೀರ್ಥ. 4 ತೀರ್ಥಂಕರ, ಅದರಲ್ಲಿ ಇವರು 8ನೇವರು. ಅದು ಅಲ್ಲಿರೋ ಸ್ವಾಮಿ ಇದು ಯಾವುದು? ಅದು ಇರೋದು ನಮಗೆ ಯಕ್ಷ ಅವ್ರಿಗೆ ತೀರ್ಥಂಕರ್ಗೆ ಯಕ್ಷ ಅಂತ ಬರ್ತಾರೆ. ಅವರು ಶ್ಯಾಮ ಯಕ್ಷ, ಜ್ವಾಲಾಮಲಿ ಯಕ್ಷಿ. ಓಕೆ. ಗುರುಮಂದಿರ ಅಥವಾ ಪಿಂಚಿ ದೇವಸ್ಥಾನ. ಬೆಟ್ಟದ ಬುಡದಲ್ಲಿ ಜೈನ ಮುನಿಗಳು ನವಿಲುಗರಿಯ ಬೀಸಣಿಗೆ ಆಕಾರದಲ್ಲಿ 81 ಅಡಿ ಎತ್ತರದ ವಿಶಿಷ್ಟ ಗುರು ಮಂದಿರವನ್ನು ನಿರ್ಮಿಸಿದ್ದಾರೆ. ಇದು ಜೈನ ಇತಿಹಾಸದಲ್ಲೇ ವಿಶ್ವ ದಾಖಲೆ ಬರೆದ ಅಪರೂಪದ ಕಟ್ಟಡವಾಗಿದೆ. ಇದು ದಿಗಂಬರ ಜೈನ ಆಚಾರ್ಯರಾದ ಶ್ರೀ ಶಾಂತಿಸಾಗರ ಮಹಾರಾಜರಿಗೆ ಸಮರ್ಪಿತವಾಗಿದೆ. ನಾವೀಗ ಸಮವಸರಣ ಭಾಗಕ್ಕೆ ಹೋಗುತ್ತಿದ್ದೇವೆ. ತೀರ್ಥಂಕರರು ಕೇವಲ ಜ್ಞಾನವನ್ನು ಪಡೆದ ನಂತರ ಅವರಿಗೆ ಧರ್ಮೋಪದೇಶ ನೀಡಲು ದೇವತೆಗಳು ನಿರ್ಮಿಸುವ ಒಂದು ದಿವ್ಯ ಉಪದೇಶ ಅಥವಾ ಪವಿತ್ರ ಮಂಟಪವಾಗಿದೆ. ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಜೀವಿಗಳಿಗೂ ಜ್ಞಾನ ಮತ್ತು ಆಶ್ರಯ ಪಡೆಯಲು ಸಮಾನ ಅವಕಾಶವಿರುವ ಸ್ಥಳ ಎಂದರ್ಥ. 12 ಪ್ರತ್ಯೇಕ ಸಭಾ ವಿಭಾಗಗಳನ್ನು ನೋಡಬಹುದು. ಮೊದಲನೇ ಸಾಲಿನಲ್ಲಿ ಮುನಿಗಳು ಮತ್ತು ಸಾಧುಗಳು ಕುಳಿತುಕೊಳ್ಳುತ್ತಾರೆ. 2ನೇ ಹಂತದಲ್ಲಿ ದೇವತೆಗಳು ಮತ್ತು ದೇವಿಯರು ಕುಳಿತುಕೊಳ್ತಾರೆ. ಮುಂದಿನ ಹಂತದಲ್ಲಿ ಮಾನವರು ಕುಳಿತುಕೊಳ್ತಾರೆ. ಮತ್ತು ಕೊನೆ ಹಂತದಲ್ಲಿ ಪ್ರಾಣಿ ಪಕ್ಷಿಗಳು ಕುಳಿತುಕೊಳ್ತಾರೆ. ಜೈನ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದಲ್ಲಿ ಸಮವಸರಣಕ್ಕೆ ಅತ್ಯಂತ ಮಹತ್ವವಾದಂತಹ ಒಂದು ಸ್ಥಾನವಿದೆ. ಅದನ್ನು ನಾವಿಲ್ಲಿ ನೋಡಬಹುದು. ಒಂದು ವೃಕ್ಷದ ಕೆಳಗಡೆ ಒಂದು ಸಾಲಾಗಿ ಒಂದು ಹಂತವಾಗಿ ಕುಳಿತಿರೋದನ್ನು ನೋಡಬಹುದು. ಇದನ್ನು ಸಮವಸರಣ ಅಂತ ಕರೀತಾರೆ. ಇದು ಜೈನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಇಲ್ಲಿ ಆ ಒಂದು ಚಿತ್ರಕಲೆ ಶಿಲ್ಪಗಳು ಪ್ರಾಣಿ ಪಕ್ಷಿಗಳಲ್ಲಿ ಕೆತ್ತಿರುವಂತಹ ಒಂದು ಕಂಬ ನೋಡ್ಬೋದು. ಇಲ್ಲಿ
ಇಲ್ಲಿ ಮಹಾವೀರನ ಒಂದು ಚಿತ್ರವನ್ನು ಕೂಡ ನೋಡ್ಬೋದು. ಇದು ಸಮವಸರಣದ ಅತ್ಯಂತ ಮಹತ್ವವಾದಂಥ ಒಂದು ಭಾಗ ಆಗಿದೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಹಂತ ಹಂತವಾಗಿ ಕುಳಿತು ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದು ಅತ್ಯಂತ ಮಹತ್ವವಿರುವಂತಹ ಒಂದು ಸ್ಥಾನ ಆಗಿದೆ ಜೈನ ಧರ್ಮದಲ್ಲಿ, ಸಾಹಿತ್ಯದಲ್ಲಿ ಮತ್ತು ವಾಸ್ತುಶಿಲ್ಪದಲ್ಲಿ. ಇದನ್ನು ನೋಡ್ತಾನೆ ಹೋಗ್ಬೋದು. ಮತ್ತು ಸುತ್ತಲೂ ಹೋಗ್ತಾ ಇರಬೇಕಾದ್ರೆ ಪ್ರಕೃತಿಯ ಒಂದು ಸುಂದರ ದೃಶ್ಯಗಳನ್ನು ನಾವು ಕಣ್ತುಂಬಿಕೊಳ್ಬಹುದು. ಈ ಫೋಟೋ ಹಿಡಿಯೋರು ಅಂತೂ ಅಥವಾ ಭಕ್ತಿ ಭಾವನ ಇಟ್ಕೊಂಡಿರೋವಂಥವ್ರು ಮತ್ತು ಅಲ್ಲಿ ಚಾರಣ ಮಾಡೋರಿಗೆ ಇದು ಬಹಳ ಮಹತ್ವವಾದಂಥ ಒಂದು ಸ್ಥಾನವಾಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನೀವು ಕೂಡ ಭೇಟಿ ಕೊಡಿ.